ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ದ್ವಂದ್ವ ನಿಲುವು ಪ್ರದರ್ಶನ. ಮೊದಲು ಎಸ್ಐಟಿ ರಚನೆ ಮಾಡಿದಾಗ ಸ್ವಾಗತ ಮಾಡಿದ್ರು. ಈಗ ಬಿಜೆಪಿಯವರು ಧಾರ್ಮಿಕ ಸ್ಥಳಕ್ಕೆ ಅಪಮಾನ ಅಂತ ಅಂತಿದ್ದಾರೆ. ಬಳ್ಳಾರಿಯಲ್ಲಿ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಎಸ್ಐಟಿ ರಚಿಸಿದಾಗ ಆತಂಕ ಇತ್ತು, ಅನುಮಾನದಿಂದಲೇ ನೋಡುವಂತಿತ್ತು. ಕಾನೂನಾತ್ಮಕವಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಬಾಡಿ ಸಿಗದೇ ಇದ್ದಾಗ ಕಾಂಗ್ರೆಸ್ ಮೇಲೆ ಬಿಜೆಪಿ ಗೂಬೆ ಕೂರಿಸಿದ್ರು. ಬಾಡಿ ಸಿಕ್ಕಿದೆ ಬಿಜೆಪಿಯವರು ಏನ್ ಮಾಡ್ತಿದ್ರು? ಎಸ್ಐಟಿ ರಚನೆಯನ್ನ ಮೊದಲೇ ವಿರೋಧ ಮಾಡಬೇಕಾಗಿತ್ತು. ಬಾಡಿ ಸಿಗದೇ ಹೋದಾಗ ಪೊಲಿಟಿಕಲ್ ಪ್ರಾರಂಭಿಸಿದ್ರೋಕೆ ಪ್ರಯತ್ನ ಪಟ್ರು. ಪಹಲ್ಗಾಮ್ನಲ್ಲಿ ಇನ್ನೂ 6 ಬಾಡಿ ಸಿಕ್ಕಿಲ್ಲ, ಅದರ ಬಗ್ಗೆ ಮಾತಾಡಲ್ಲ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಸ್ಐಟಿ ಮಾಡೋಣ ಕಾರಣ ಏನಿದೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕರೆಕ್ಟ್ ಹೌದಲ್ಲ? ಎಸ್ಐಟಿ ಮಾಡಿದ ಬಿಜೆಪಿ ಏನ್ ಮಾಡಿದ್ರು? ಸ್ವಾಗತ ಮಾಡಿದ್ರಲ್ಲ. ಮತ್ತೆ ಯಾಕೆ ಸ್ವಾಗತ ಮಾಡ್ಬೇಕು? ಅವಾಗ ಎಸ್ಐಟಿ ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು. ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಅಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ತರ ಮೀಡಿಯಾ ಆ ತರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ ನೀವಾಗಿರ್ಲಿ ನಾವಾಗಿರ್ಲಿ, ಸರ್ಕಾರ ಏನು ಮಾಡಿದೆ? ನಾವು ಬಯಸ್ಡ್ ಆಗಿ ಮಾಡಿಲ್ಲ. ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಎಸ್ಐಟಿ ನಾವು ಕನ್ಸ್ಟಿಟ್ಯೂಟ್ ಮಾಡಿದ್ವಿ. ಎಸ್ಐಟಿ ಕನ್ಸ್ಟಿಟ್ಯೂಟ್ ಮಾಡಿದಾಗ ಇವರೆಲ್ಲ ಏನ್ ಹೇಳಿದ್ರು? ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದ್ರು. ಎಸ್ಐಟಿ ಪ್ರಕರಣ ಚಾಲು ಆದಾಗ 1-2 ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗ್ಲಿಲ್ಲ. ಮೂರನೇ ವಾರ ಆದಂತ ಡೆಡ್ ಬಾಡಿ ಸಿಗ್ಲಿಲ್ಲ. ಅದ್ಮೇಲೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಅಂದ್ರಸಕ್ ಹೋದ್ರು. 2 ವಾರ ಸುಮ್ಮನೆ ಇದ್ರು, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರ್ಲಿಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಬಿಜೆಪಿಯವರು? ನೀವು ಹಂಗಂಗಿದ್ರೆ ಎಸ್ಐಟಿ ಮೊದಲೇ ವಿರೋಧ ಮಾಡ್ಬೇಕು. ನಾವು ಎಸ್ಐಟಿ ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತ ಆದ್ಮೇಲೆ ಯಾವಾಗ ಇದು ಯಾವುದು ಎಸ್ಐಟಿ ಪ್ರಾರಂಭ ಆಯ್ತು, ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯ್ತು, ನಮಗೆ ಡೆಡ್ ಬಾಡಿ ಸಿಗ್ಲಿಲ್ಲ. ಅವಾಗ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತಗೊಂಡು ಹೋಗ್ಬಿಟ್ರು ಅಲ್ವಾ? ಮತ್ತೆ ಬೆಲ್ಗಾಮ್ನಲ್ಲಿ ಆಯ್ತಲ್ಲ, 6 ಜನ ಇನ್ನ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಬೆಲ್ಗಾಮ್ನಲ್ಲಿ ಇನ್ನ 6 ಜನ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತನಾಡ್ತಾರ? ಅಲ್ರಿ, ಅವ್ರು ಎಲ್ಲದಕ್ಕೂ ಅದೇ ಮಾತಾಡಿದ್ರಿ. ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ. ಮತ್ ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರ್ತದೆ ಇನ್ವೆಸ್ಟಿಗೇಷನ್. ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಈ ಕಾನ್ಸ್ಪಿರಸಿ ಫಾಲ್ಸು, ಈ ಕಾನ್ಸ್ಪಿರಸಿ ಅವರಿಗೆ